ओम शांति। बाप दादा मधुबन मुरली दिनांक 30/6/2026। मीठे बच्चे, इस समय तुम बाप के ऊपर बलिहार जाओ तो 21 जन्म के लिए तुम सदा सुखी बन जाएंगे। ಮಧುರ ಮಕ್ಕಳೇ, ಈ ಸಮಯದಲ್ಲಿ ನೀವು ತಂದೆಯ ಮೇಲೆ ಬಲಿಹಾರಿಯಾಗಿ ಆಗ 21 ಜನ್ಮಗಳಿಗೋಸ್ಕರ ನೀವು ಸದಾ ಸುಖಿಗಳಾಗುವಿರಿ। प्रश्न, ज्ञानी बच्चों को अपनी अवस्था ठीक रखने के लिए कौन सी आदत पक्की डालनी चाहिए? ಜ್ಞಾನಿ ಮಕ್ಕಳು ತಮ್ಮ ಸ್ಥಿತಿಯನ್ನು ಸರಿಯಾಗಿ ಇಟ್ಟುಕೊಳ್ಳಲು ಯಾವ ಅಭ್ಯಾಸ ಪಕ್ಕಾ ಹಾಕಿಕೊಳ್ಳಬೇಕು? उत्तर, सवेरे सवेरे उठने की, ಬೆಳಗ್ಗೆ ಬೆಳಗ್ಗೆ ಏಳುವ अभ्यास। सवेरे सवेरे उठकर बाबा की याद में बैठना यह बहुत अच्छी धारणा है। ಬೆಳಗ್ಗೆ ಬೆಳಗ್ಗೆ ಎದ್ದು ತಂದೆಯ ನೆನಪಲ್ಲಿ ಕುಳಿತುಕೊಳ್ಳುವುದು ಇದು ಬಹಳ ಒಳ್ಳೆಯ ಧಾರಣೆಯಾಗಿದೆ। जो बच्चे जल्दी सोते और जल्दी उठ जाते उनकी अवस्था सारा दिन ठीक रहती है। ಯಾವ ಮಕ್ಕಳು ಬೇಗ ಮಲಗಿ ಬೇಗ ಏಳುತ್ತಾರೋ ಅವರ ಸ್ಥಿತಿ ಇಡೀ ದಿನ ಸರಿಯಾಗಿ ಇರುತ್ತೆ। अज्ञानियों की नींद से ज्ञानी बच्चों की नींद आधी होनी चाहिए। ಅಜ್ಞಾನಿ ಮಕ್ಕಳ ನಿದ್ರೆಗಿಂತಲೂ ಜ್ಞಾನಿ ಮಕ್ಕಳ ನಿದ್ರೆ ಅರ್ಧ ಇರಬೇಕು। 10 बजे सो जाओ 2 बजे उठकर बैठो। 10 ಗಂಟೆಗೆ ಮಲಗಿ 2 ಗಂಟೆಗೆ ಎದ್ದು ಕುಳಿತುಕೊಳ್ಳಿ। ಗೀತ್, ಮುಜ್ಕೋ ಸಹಾರಾ ದೇನೆ ವಾಲೆ, ನನಗೆ ಆಸರೆಯನ್ನು ಕೊಡುವಂಥವರು। ಓಂ ಶಾಂತಿ। बच्चे सब सम्मुख बैठे हैं तो जानते हैं हम ಜೀವಾತ್ಮಾಯೇ है। ಮಕ್ಕಳು ಎಲ್ಲರೂ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀರಿ ಅಂದಮೇಲೆ ನಿಮಗೆ ಗೊತ್ತು ನಾವು ಜೀವಾತ್ಮರಾಗಿದ್ದೇವೆ। ಯಾವತ್ತೂ ಜೀವಾತ್ಮಾಯೇ ಹೋಗಿನ ಈ ಸಾಕಾರ ಜಗತ್ತಿನಲ್ಲಿ ಜೀವಾತ್ಮಗಳೇ ಇರ್ತಾರಲ್ವಾ। ಜಬ್ ಆತ್ಮ ಕೋ ಶರೀರ್ ನಹಿ ಹೈ ತೋ ನಂಗಿ ಹೈ, ಉನ್ಕೋ ಅಶರೀರಿ ಕಹಾ ಜಾತಾ ಹೈ। ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾವಾಗ ಆತ್ಮಕ್ಕೆ ಶರೀರ ಇಲ್ವೋ ಆವಾಗದು ಬೆತ್ತಲೆ, ಅರ್ಥಾತ್ ಅದಕ್ಕೆ ಅಶರೀರಿ ಅಂತ ಹೇಳಲಾಗ್ತದೆ। ತುಮ್ ತೋ ಶರೀರಕ್ಕೆ ಸಾಥ್ ಬೇಟೆ ಹೋ, ಆದರೆ ಬಾಬಾ ಹೇಳ್ತಾ ಇದ್ರೆ ನೀವಂತೂ ಶರೀರದ ಜೊತೆಗೆ ಕುತ್ಕೊಂಡಿದ್ದೀರಿ। ಆತ್ಮ ವ ಪರಮಾತ್ಮ ಜಬ್ ತಕ್ ಶರೀರ ಮೇ ನ ಆಯೆ ತೋ ಬೋಲ್ ನ ಸಕೆ। ಬಾಬಾ ಹೇಳ್ತಾ ಇದ್ರೆ ಆತ್ಮ ಇರ್ಬೋದು ಅಥವಾ ಪರಮಾತ್ಮ ಇರ್ಬೋದು, ಎಲ್ಲಿಯವರೆಗೂ ಶರೀರದಲ್ಲಿ ಬರೋದಿಲ್ವೋ ಅಲ್ಲಿವರೆಗೂ ಮಾತನಾಡೋದಕ್ಕೆ ಸಾಧ್ಯ ಇಲ್ಲ। ತುಮ್ ಜೀವಾತ್ಮಾಯೇ ಜಾನ್ತಿ ಹೋ ಅಬ್ ಬಾಪ್ಗೆ ಸಮ್ಮುಖ ಬೇಟೆ ಹೇ, ನೀವು ಜೀವಾತ್ಮರು ಅರಿತುಕೊಂಡಿದ್ದೀರಿ, ಈಗ ನಾವು ತಂದೆಯ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೇವೆ। ಹೂಭೂ ಜೈಸೆ 5000 ವರ್ಷ ಪಹಲೆ ಸಮ್ಮುಖ ಆಯೇ ಥೆ, ಯಥಾವತ್ತಾಗಿ 5000 ವರ್ಷದ ಮೊದಲು ಇದೇ ರೀತಿ ಸಮ್ಮುಖದಲ್ಲಿ ಬಂದಿದ್ರಿ। ಬಚ್ಚೆ ಜರೂರ್ ಬಾಪ್ಸೆ ವರ್ಷ ಹಿ ಲೇಂಗೆ, ಮಕ್ಕಳಂದಮೇಲೆ ಅವಶ್ಯವಾಗಿ ತಂದೆಯಿಂದ ಆಸ್ತಿನೇ ಪಡ್ಕೊಳ್ತೀರಿ। ಜಾನ್ತೆ ಹೇ ಹಮ್ ಅಪ್ನೆ ಪರಂಪಿತ ಪರಮಾತ್ಮ ಬೇಹದ್ಗೆ ಬಾಪ್ಗೆ ಸಮ್ಮುಖ ಬೇಟೆ ಹೇ। ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಈಗ ನಿಮಗೆ ಗೊತ್ತು ನಾವು ನಮ್ಮ ಪರಂಪಿತ ಪರಮಾತ್ಮ ಬೇಹದ್ದಿನ ತಂದೆಯ ಸಮ್ಮುಖದಲ್ಲಿ ಕುತ್ಕೊಂಡಿದ್ದೀವಿ। ಕ್ಯೂ ಬೇಟೆ ಹೇ, ಯಾಕೆ ಕುತ್ಕೊಂಡಿದ್ದೀರಿ? ಬಾಪ್ಸೆ ಬೇಹದ್ ಕಾ ವರ್ಷ ಲೇನೆ, ತಂದೆಯಿಂದ ಬೇಹದ್ದಿನ ಆಸ್ತಿಯನ್ನು ಪಡೆದುಕೊಳ್ಳಲು। ಜೈಸೆ ಸ್ಕೂಲ್ ಮೇ ಸಮಜ್ತೆ ಹೇ ಹಮ್ ಟೀಚರ್ ದ್ವಾರ ಇಂಜಿನಿಯರ್ ಬ್ಯಾರಿಸ್ಟರ್ ಸಿಕ್ತೆ ಹೇ, ಯಹ ಏಮ್ ಆಬ್ಜೆಕ್ಟ್ ರಾತಿ ಹೇ। ಹೇಗೆ ಅಲ್ಲಿ ಶಾಲೆಯಲ್ಲಿ ಅಥವಾ ಕಾಲೇಜಿನಲ್ಲಿ ಕುತ್ಕೊಂಡಾಗ ಅವ್ರಿಗೆ ವಿದ್ಯಾರ್ಥಿಗಳಿಗೆ ಗಮನ ಇರ್ತದೆ, ನಾವು ಟೀಚರ್ ಮೂಲಕ ಶಿಕ್ಷಣವನ್ನು ಓದಿ ಇಂಜಿನಿಯರ್ ಬ್ಯಾರಿಸ್ಟರ್ನ ಕಲಿತಾ ಇದ್ದೀವಿ ಅನ್ನುವಂತಹ ಒಂದು ಗುರಿ ಅಲ್ಲಿ ಇರ್ತದೆ। तुम बच्चे समझते हो परमपिता परमात्मा हमको ब्रह्मा के तन से बैठ राजयोग सिखलाते हैं। ಹಾಗೆ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ನಿಮಗೂ ಗೊತ್ತು ಪರಂಪಿತ ಪರಮಾತ್ಮ ನಮಗೆ ಬ್ರಹ್ಮ ತನುವಿನ ಮೂಲಕ ತನುವಿನಲ್ಲಿ ಕುಳಿತು ರಾಜಯೋಗವನ್ನು ಕಲಿಸ್ತಾರೆ। ಭಗವಾನ್ ಯಹ ತೋ ಬಚ್ಚೋं को समझाया है, भगवान वाच यह तो बच्चों को समझाया है कि भगवान निराकार को कहा जाता है। ಭಗವಾನ್ ವಾಚ್ ಆಗಿದೆ, ಇದಂತೂ ಮಕ್ಕಳಿಗೆ ತಿಳಿಸ್ಕೊಟ್ಟಿದ್ದಾರೆ, ಭಗವಂತ ಅಂತ ನಿರಾಕಾರನಿಗೆ ಹೇಳಲಾಗ್ತದೆ। ಜೀವಾತ್ಮಯೇ ಪುನರ್ಜನ್ಮ ಜರೂರ್ ಲೇತಿ ಹೇ,
ಬಾಬಾ ತಿಳಿಸ್ತಾ ಇದ್ದರೆ ಜೀವಾತ್ಮರು ಅವಶ್ಯವಾಗಿ ಪುನರ್ಜನ್ಮವನ್ನು ತೆಗೆದುಕೊಳ್ತಾರೆ. ಕೊಯ್ ಬಿ ಸನ್ಯಾಸಿ ಸೆ ತುಮ್ ಪೂಛೋ ಮನುಷ್ಯ ಪುನರ್ಜನ್ಮ ಲೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಯಾವುದಾದ್ರೂ ಸನ್ಯಾಸಿಗಳನ್ನ ನೀವು ಕೇಳ್ರಿ, ಮನುಷ್ಯರು ಪುನರ್ಜನ್ಮವನ್ನು ಪಡ್ಕೊಳ್ತಾರಾ? ತೋ ಐಸೆ ನಹಿ ಕಹೆಂಗೆ ಕಿ ನಹಿ ಲೇತೆ ಹೇ, ನಹಿ ತೋ 84 ಲಾಖ್ ಜನ್ಮ ಕೇಸೆ ಕಾತೆ. ಅವ್ರು ಈ ರೀತಿ ಹೇಳೋದಿಲ್ಲ, ಪುನರ್ಜನ್ಮ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳೋದಿಲ್ಲ. ಯಾಕೆಂದರೆ ಒಂದು ವೇಳೆ ಪುನರ್ಜನ್ಮ ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರೆ 84 ಲಕ್ಷ ಜನ್ಮ ಅಂತ ಹೆಂಗೆ ಹೇಳ್ತಾರೆ? ಪೂಚೋ ತುಮ್ ಪುನರ್ಜನ್ಮ ಕೋ ಮಾನ್ತೆ ಹೋ. ಅದಕ್ಕೆ ಬಾಬಾ ಹೇಳ್ತಿದ್ರೆ ಕೇಳ್ರಿ, ನೀವು ಅವ್ರನ್ನ ಪುನರ್ಜನ್ಮವನ್ನು ನೀವು ಮಾನ್ಯತೆ ಮಾಡ್ತೀರಾ? ಯಹ ತೋ ಬರೋಬ್ಬರ್ ಹೇ, ಆತ್ಮ ಸಂಸ್ಕಾರ ಅನುಸಾರ ಏಕ್ ಶರೀರ್ ಚೋಡ್ ಫಿರ್ ದೂಸರಾ ಲೇತಿ ಹೇ. ಬಾಬಾ ಹೇಳ್ತಾ ಇದ್ರೆ ಇದಂತೂ ಅವಶ್ಯವಾಗಿದೆ. ಆತ್ಮ ಸಂಸ್ಕಾರದ ಅನುಸಾರವಾಗಿ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಪಡ್ಕೊಳ್ತದೆ. ಎಸ್ಸೆ ಕೊಯ್ ಮನುಷ್ಯ 84 ಜನ್ಮ ಲೇತೆ ಹೇ. ಈ ರೀತಿ ಕೆಲವು ಮನುಷ್ಯರು ಮಾತ್ರ 84 ಜನ್ಮ ಪಡ್ಕೊಳ್ತಾರೆ. 84 ಲಾಖ್ ಜನ್ಮ ಕಿ ತೋ ಬಾತ್ ಹಿ ನಹಿ. ಆದರೆ ಬಾಬಾ ಹೇಳ್ತಾ ಇದ್ರೆ 84 ಜನ್ಮದ ಮಾತೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಪಹಲಾ ಜನ್ಮ ಜರೂರ್ ಬಹುತ್ ಅಚ್ಚಾ ಸತೋ ಪ್ರಧಾನ್ ಹೋಗಾ. ಮೊದಲನೇ ಜನ್ಮ ಅವಶ್ಯವಾಗಿ ಬಹಳಷ್ಟು ಶ್ರೇಷ್ಠವಾದದ್ದು, ಸತೋಪ್ರಧಾನವಾದದ್ದೇ ಇರ್ತದೆ. ಲಾಸ್ಟ್ ಚೀಚಿ ತಮೋ ಪ್ರಧಾನ ಹೋಗ. ಆದರೆ ಲಾಸ್ಟ್ ಅಂತಿಮ ಜನ್ಮ ಮಾತ್ರ ಚೀಚಿ ತಮೋ ಪ್ರಧಾನವಾಗಿದ್ದಿರ್ತದೆ. 16 ಕಲಾ ಸೆ ಫಿರ್ 14 ಕಲಾ 12 ಕಲಾ ಹೋತಿ ಜಾಯಿಗಿ, ಪುನರ್ಜನ್ಮ ಜರೂರ್ ಲೇತೆ ಹೇ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ 16 ಕಲೆಯಿಂದ ನಂತರ 14 ಕಲೆ 12 ಕಲೆ ಆಗ್ತಾ ಈ ರೀತಿ ಅವಶ್ಯವಾಗಿ ಪುನರ್ಜನ್ಮ ತೆಗೆದುಕೊಳ್ತಾ ಹೋಗ್ತಾರೆ. ಪೂಛನಾ ಚಾಹೆ, ಅಚ್ಚಾ ಪರಂಪಿತಾ ಪರಮಾತ್ಮ ಪುನರ್ಜನ್ಮ ಲೇತೆ ಹೇ ವಾ ಪುನರ್ಜನ್ಮ ರಹಿತ್ ಹೇ. ಬಾಬಾ ಹೇಳ್ತಿದ್ರೆ ಇನ್ನೊಂದು ಪ್ರಶ್ನೆ ಕೇಳಬೇಕಾಗಿದೆ, ಪರಂಪಿತಾ ಪರಮಾತ್ಮ ಪುನರ್ಜನ್ಮವನ್ನು ಪಡ್ಕೊಳ್ತಾರೋ ಅಥವಾ ಪುನರ್ಜನ್ಮ ರಹಿತನೋ? ದೇಖೋ ಯಹ ಪಾಯಿಂಟ್ ಬಹುತ್ ಸೂಕ್ಷ್ಮ ಹೇ. ಯಾಕೆಂದರೆ ಬಾಬಾ ಹೇಳ್ತಿದ್ರೆ ನೋಡಿ, ಈ ಪಾಯಿಂಟ್ ಬಹಳಷ್ಟು ಸೂಕ್ಷ್ಮವಾಗಿದೆ. ಅಗರ್ ಕಹೆಂಗೆ ಜನನ್ ಮರಣ್ ರಹಿತ್ ಹೇ ತೋ ಫಿರ್ ಶಿವ ಜಯಂತಿ ಸಿದ್ಧ ನಹಿ ಹೋತಿ. ಯಾಕೆಂದರೆ ಒಂದು ವೇಳೆ ಪರಮಾತ್ಮ ಜನನ ಮರಣ ರಹಿತ ಅಂತ ಹೇಳಿದರೆ ಶಿವ ಜಯಂತಿ ಅನ್ನೋದು ಸಿದ್ಧ ಆಗೋದಿಲ್ಲ. ಕಹೆಂಗೆ ಶಿವ ಜಯಂತಿ ತೋ ಮನಾಯಿ ಜಾತಿ ಹೇ. ಅದಕ್ಕೆ ಹೇಳ್ತಾರೆ ಶಿವ ಜಯಂತಿ ಅಂತೂ ಆಚರಿಸಲಾಗ್ತದೆ, ಸಮझाया जाता है. हाँ शिव जयंती है, परंतु जन्म के साथ फिर मरना जिससे कहा जाता है वह नहीं. ಅದಕ್ಕೋಸ್ಕರ ತಿಳಿಸಲಾಗ್ತದೆ ಶಿವ ಜಯಂತಿ ಇದೆ, ಆದರೆ ಜನ್ಮದ ಜೊತೆಗೇನು ಸಾಯುವುದು ಅಂತ ಹೇಳಲಾಗ್ತದೋ ಅದು ಇಲ್ಲ. ಅಗರ್ ಮರೆತೋ ಫಿರ್ ಪುನರ್ಜನ್ಮಲೆ. ಆದರೆ ಒಂದು ವೇಳೆ ಸತ್ತರೆ ಮತ್ತೆ ಪುನರ್ಜನ್ಮವನ್ನು ಪಡ್ಕೊಳ್ಬೇಕಾಗ್ತದೆ. ಬಾಪ್ ಕಬಿ ಪುನರ್ಜನ್ಮ ನಹಿ ಲೇತೆ ಅಂದಮೇಲೆ ತಂದೆ ಎಂದು ಪುನರ್ಜನ್ಮವನ್ನು ಪಡ್ಕೊಳ್ಳೋದಿಲ್ಲ. ವಹ ಇಸ್ ತನ್ಮೆ ಏಕ್ ಹಿ ಬಾರ್ ಆತೆ ಹೇ, ಬಸ್ ಫಿರ್ ಪುನರ್ಜನ್ಮ ಮೇ ನಹಿ ಆತೆ. ಬಾಬಾ ಈ ತನ್ವಿನಲ್ಲಿ ಒಂದೇ ಬಾರಿ ಬರ್ತಾರೆ, ಮತ್ತೆ ಪುನರ್ಜನ್ಮದಲ್ಲಿ ಬರೋದಿಲ್ಲ. ಪರಂಪಿತಾ ಪರಮಾತ್ಮ ಪುನರ್ಜನ್ಮ ರಹಿತ್ ಹೇ, ವಹ ಕಬಿ ಸತೋ ಪ್ರಧಾನ್ ಸೆ ತಮೋ ಪ್ರಧಾನ್ ನಹಿ ಬಂತೆ ಹೇ. ಪರಂಪಿತಾ ಪರಮಾತ್ಮ ಪುನರ್ಜನ್ಮ ರಹಿತ ಆಗಿದ್ದಾರೆ. ಅವರು ಎಂದೂ ಸತೋಪ್ರಧಾನ ಇದ್ದಂಥವರು ಸತೋಪ್ರಧಾನದಿಂದ ತಮೋಪ್ರಧಾನದಲ್ಲಿ ಬರೋದಿಲ್ಲ. आत्मा ये तो सब जनन मरण में आते आते पतित बन जाती है, फिर बाप आते हैं पावन बनाने. ಆದರೆ ಆತ್ಮಗಳೆಲ್ಲರೂ ಜನನ ಮರಣದಲ್ಲಿ ಬರ್ತಾ ಬರ್ತಾ ಪತಿತರಾಗ್ಬಿಡ್ತಾರೆ, ಮತ್ತೆ ಬಾಬಾ ಬರ್ತಾರೆ ಪಾವನರನ್ನಾಗಿ ಮಾಡೋದಕ್ಕೆ. इससे सिद्ध होता है आत्मा ही पतित होती है, आत्मा घर से पावन आती है, फिर माया पतित बना देती है. ಹಾಗಾದರೆ ಬಾಬಾ ಹೇಳ್ತಾ ಇದ್ರೆ ಇದರಿಂದ ಸಿದ್ಧ ಆಗ್ತದೆ ಆತ್ಮನೇ ಪತಿತ ಆಗೋದು. ಆತ್ಮ ಪರಮಧಾಮ ಮನೆಯಿಂದ ಬರಬೇಕಾದ್ರೆ ಪಾವನವಾಗಿ ಬರ್ತದೆ, ನಂತರ ಮಾಯೆ ಪತಿತರನ್ನಾಗಿ ಮಾಡಿಬಿಡ್ತದೆ. ಬಾಪ್ ತೋ ಕಬಿ ಪತಿತ್ ನಹಿ ಬನಾಯಂಗೆ. ಆದರೆ ಬಾಬಾ ಎಂದು ಪತಿತರನ್ನು ಮಾಡೋದಿಲ್ಲ. ಬಾಪ್ ಕಬಿ ಬಿ ಬಚ್ಚೋಂಕು ಗಂದಿ ಮತ್ ನಹಿ ದೇ ಸಕ್ತೆ. ಯಾಕೆಂದರೆ ತಂದೆ ಎಂದು ಮಕ್ಕಳಿಗೆ ಅಶುದ್ಧ ಮತವನ್ನು ಕೊಡೋದಕ್ಕೆ ಸಾಧ್ಯ ಇಲ್ಲ. ಈ ಸಮಯಕ್ಕೆ ಮನುಷ್ಯ ಪತಿತ್ ಮತ್ ಹಿ ದೇತೆ ಹೇ. ಆದರೆ ಈ ಸಮಯದ ಮನುಷ್ಯರು ಪತಿತ ಮತವನ್ನೇ ಕೊಡ್ತಾರೆ. ಅಬ್ ಪಾವನ್ ಬಾಪ್ ಕಾತೆ ಹೇ ಕಿ ಪತಿತ್ ನಹಿ ಬನೋ ಅರ್ಥಾತ್ ವಿಕಾರ ಮೇ ನಹಿ ಜಾವೋ. ಈಗ ಪಾವನ ತಂದೆ ಹೇಳ್ತಾ ಇದ್ದಾರೆ, ಮಕ್ಕಳೇ ಪತಿತರಾಗಬೇಡಿ, ಅರ್ಥಾತ್ ವಿಕಾರದಲ್ಲಿ ಹೋಗಬೇಡಿ. ರಾವಣ್ ಕಿ ಮತ್ ಸೆ ದುಃಖಧಾಮ್ ಬನ್ ಗಯಾ. ಯಾಕೆಂದರೆ ಈಗ ರಾವಣನ ಮತದಂತೆ ನಡೀತಾ ದುಃಖಧಾಮ ಆಗಿದೆ. ಪಹಲೆ ಸುಖಧಾಮ್ ತಾ,
ಮೊದಲು ಸುಖಧಾಮವಾಗಿತ್ತು. ಐಸೆ ನಹಿ ಬಾಪ್ ಹಿ ಸುಖ ದುಃಖ ದೇತೆ ಹೇ ನಹಿ. ಬಾಬಾ ಹೇಳ್ತಿದ್ರೆ ಈ ರೀತಿಯೆಲ್ಲ ಬಾಬಾನೇ ಸುಖ ದುಃಖ ಎಲ್ಲವನ್ನ ಕೊಡ್ತಾರೆ ಅಂತ ಅಲ್ಲ. ಬಾಪ್ ಕಭಿ ಬಚ್ಚೋಂಕು ದುಃಖ ಕಿ ಮತ್ ದೇ ನಹಿ ಸಕ್ತೆ. ತಂದೆ ಎಂದು ಮಕ್ಕಳಿಗೆ ದುಃಖದ ಮತವನ್ನು ಕೊಡಲು ಸಾಧ್ಯ ಇಲ್ಲ. ಮಾಯಾ ಹಿ ದುಃಖ ದೇತಿ ಹೇ, ಮಾಯನೇ ದುಃಖ ಕೊಡ್ತದೆ. ಉಸ್ ಮಾಯಾ ಪರ್ ಜೀತ್ ಪಾನೆ ಸೆ ತುಮ್ ಜಗಜ್ಜೀತ್ ಬಂತೆ ಹೋ. ಆದರೆ ಆ ಮಾಯೆ ಮೇಲೆ ನೀವು ಜಯಗಳಿಸುವುದರಿಂದ ಜಗಜ್ಜೀತ್ ಆಗ್ತೀರಿ. ಮನುಷ್ಯ ಮಾಯಾ ಕಾ ಅರ್ಥ ನಹಿ ಸಮಸ್ಯೆ. ಆದರೆ ಮನುಷ್ಯರು ಮಾಯೆಯ ಅರ್ಥವನ್ನು ತಿಳ್ಕೊಂಡಿಲ್ಲ. ವಹ ಧನ್ ಕೋ ಮಾಯಾ ಕಹ ದೇತೆ ಹೇ. ಅವರು ಧನವನ್ನು ಸಂಪತ್ತನ್ನು ಮಾಯೆ ಅಂತ ಹೇಳ್ತಾರೆ. ಕಾತೆ ಹೇನ ಇನ್ಕೋ ಮಾಯಾ ಕಾ ನಶಾ ಬಹುತ್ ಹೇ. ಅದಕ್ಕೋಸ್ಕರ ಹೇಳ್ತಾರೆ ಇವರಿಗೆ ಮಾಯ ನಶೆ ಬಹಳಷ್ಟಿದೆ. ಪರಂತು ಮಾಯಾ ಕಾ ನಶಾ ಹೋತಾ ನಹಿ. ಆದರೆ ಪಾಪ ಹೇಳ್ತಾ ಇದ್ದರೆ ಮಾಯ ನಶೆ ಇರೋದಿಲ್ಲ. ವಹ ರಾವಣ್ ಕಾ ಭೂತ್ ಬನಾಕರ್ ಚಲಾತೆ ನಹಿ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಸತ್ಯುಗದಲ್ಲಿ ರಾವಣನ ಒಂದು ಭೂತ ಅರ್ಥಾತ್ ಮೂರ್ತಿಯನ್ನು ಮಾಡಿ ಸುಡೋದಿಲ್ಲ. ಭೂತ್ ತೋ ದುಶ್ಮನ್ ಕಾ ಬನಾಯ ಜಾತಾ ಹೇ. ಭೂತ ಅಂತೂ ಅಥವಾ ಭೂತ ಶತ್ರುವಿಂದ ಮಾಡಲಾಗ್ತದೆ. ರಾವಣ್ ರಾಜ್ಯ ಶುರು ಹೋತಾ ಹೇ ಆಧಾ ಕಲ್ಪ ಸೆ. ಆದರೆ ರಾವಣನ ರಾಜ್ಯ ಆರಂಭ ಆಗುವುದೇ ಅರ್ಧ ಕಲ್ಪದಿಂದ. ದೇಹ ಅಹಂಕಾರ ಆನೆ ಸೆ ಫಿರ್ ಔರ್ ವಿಕಾರ ಆ ಜಾತೆ ಹೇ. ಯಾವಾಗ ದೇಹ ಅಹಂಕಾರ ಬರ್ತದೋ ಆವಾಗ ಅನ್ಯ ವಿಕಾರಗಳೆಲ್ಲ ಬಂದ್ಬಿಡ್ತವೆ. ಶಾಸ್ತ್ರೋं में लिखा हुआ है देवताएं वाम मार्ग में अर्थात विकारों में जाते हैं. ಅದಕ್ಕೋಸ್ಕರ ಶಾಸ್ತ್ರಗಳಲ್ಲಿ ಬರೀಲಾಗಿದೆ ದೇವತೆಗಳು ವಾಮ ಮಾರ್ಗಕ್ಕೆ ಅರ್ಥಾತ್ ವಿಕಾರದಲ್ಲಿ ಹೋಗ್ತಾರೆ ಅಂತ. ಮಾಯಾಕ್ಕೆ ವಶ್ ಹೋನೆ ಸೆ ಪರವಶ್ ಬನ್ ಜಾತೆ ಹೇ. ಆದರೆ ಮತ್ತೆ ಯಾವಾಗ ಮಾಯೆಗೆ ವಶ ಆಗ್ಬಿಡ್ತಾರೋ ಆಗ ಪರವಶರಾಗ್ಬಿಡ್ತಾರೆ. ಪರಮತ್ ಪರ್ ಚಲ್ತೆ ರಾತೆ ಹೇ. ಆವಾಗ ಪರಮತದಂತೆ ನಡೀತಾ ಇರ್ತಾರೆ. ಅಭಿ ತುಮ್ ಚಲ್ತೆ ಹೋ ಶ್ರೀಮತ್ ಪರ್. ಆದರೆ ಈಗ ನೀವು ಶ್ರೀಮತದಂತೆ ನಡೀತಾ ಇದ್ದೀರಿ ಅಂತಾರೆ ಬಾಬಾ. ಪರಮತ್ ಮಾನ ಮಾಯಾಕಿ ಮತ್. ಪರಮತ ಅಂದರೆ ಮಾಯ ಮತ ಅಂತ ಹೇಳ್ತಿದ್ದಾರೆ ಬಾಬಾ. ಶ್ರೀ ಅರ್ಥಾತ್ ಶ್ರೇಷ್ಠ ಮತ್ ಹೇ ಬಾಪ್ಗೆ. ಶ್ರೀ ಅಂದರೆ ಅರ್ಥ ಶ್ರೇಷ್ಠ ಮತ ತಂದೆಯದಾಗಿದೆ. ವಾ ಹೇ ರಾವಣ್ ಕಿ ಮತ್. परमत इसलिए बाप ने कहा है असुरी संप्रदाय सब रावण की जंजीर में बंधे हुए हैं. ಬಾಬಾ ತಿಳಿಸ್ಕೊಡ್ತಿದ್ರೆ ಶ್ರೀಮತ ಅಂದರೆ ಅರ್ಥ ಶ್ರೇಷ್ಠ ಮತ, ಅದು ತಂದೆಯದಾಗಿದೆ. ಅಲ್ಲಿರುವುದು ರಾವಣನ ಮತ ಪರಮತ. ಅದಕ್ಕೋಸ್ಕರ ಬಾಬಾ ಹೇಳಿದ್ದಾರೆ ಅಸುರಿ ಸಂಪ್ರದಾಯದವರು ಎಲ್ಲರೂ ರಾವಣನ ಬಂಧನದಲ್ಲಿ ಬಂಧಿತರಾಗಿ ದುಃಖಿಗಳಾಗಿದ್ದಾರೆ ಅಂತ. ಮನುಷ್ಯನೇ ಸತ್ಯುಗಕ್ಕೆ ಆಯು ಲಾಖೋ ವರ್ಷ ಸಮಜ್ ಲಿ ಹೇ. ಇನ್ನು ಮನುಷ್ಯರು ಸತ್ಯುಗದ ಆಯಸ್ಸನ್ನು ಲಕ್ಷಾಂತರ ವರ್ಷ ಅಂತ ತಿಳ್ಕೊಂಡಿದ್ದಾರೆ. ತುಮ್ ತೋ ಹಿಸಾಬ್ ಬತಾತೆ ಹೋ 5000 ವರ್ಷ ಕೈಸೆ ಹೇ. ನೀವಂತೂ ಲೆಕ್ಕವನ್ನು ಹೇಳ್ತೀರಿ 5000 ವರ್ಷ ಹೇಗೆ ಅಂತ. ಕ್ರೈಸ್ಟ್ ಕೋ 2000 ವರ್ಷ ಹುವಾ, ಬುದ್ಧ ಕೋ 2250 ವರ್ಷ ಹುವಾ, ಫಿರ್ ಇಸ್ಲಾಮಿ ಕೋ 2500 ವರ್ಷ ಹುವಾ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಕ್ರಿಸ್ತ ಬಂದು 2000 ವರ್ಷ ಆಯಿತು, ಬುದ್ಧ ಬಂದು 2250 ವರ್ಷ ಆಯಿತು, ನಂತರ ಇಸ್ಲಾಮಿಗಳು ಬಂದು 2500 ವರ್ಷ ಆಯಿತು. ಸಬ್ಕೋ ಮಿಲಾಕರ್ ಆಧಾ ಕಲ್ಪ ಹುವಾ. ಎಲ್ಲವನ್ನ ಸೇರಿ ಅರ್ಧ ಕಲ್ಪ ಆಯಿತು. ಇನ್ಕೆ ಪಹಲೆ ತೋ ದೇವತಾओं का राज्य था, फिर देवताओं को लाख वर्ष कैसे कह सकते हैं. ಇದಕ್ಕಿಂತಲೂ ಮೊದಲು ದೇವತೆಗಳ ರಾಜ್ಯ ಇತ್ತು. ಅಂದಮೇಲೆ ದೇವತೆಗಳದ್ದು ಲಕ್ಷಾಂತರ ವರ್ಷ ಅಂತ ಹೇಳೋದಕ್ಕೆ ಹೇಗೆ ಸಾಧ್ಯ. ಇತ್ತನೆ ಮನುಷ್ಯ ಹೋತೆ ಫಿರ್ ತೋ ಮನುಷ್ಯ ಬಹುತ್ ಹೋ ಜಾತೆ. ಬಾಬಾ ಹೇಳ್ತಿದ್ರೆ ಇಷ್ಟೊಂದು ಮನುಷ್ಯರಾಗಿದ್ದಾರೆ ಈಗಲೇ, ಇನ್ನೂ ಬಹಳಷ್ಟು ಮನುಷ್ಯರಾಗ್ತಿದ್ರು. ಇತ್ನೆ ತೋ ಹೇ ನಹಿ. ಅಷ್ಟಂತೂ ಇಲ್ಲ ಅಂತಿದ್ದಾರೆ ಬಾಬಾ. 5000 ವರ್ಷ ಮೇ ಹೇ ಕರೋಡೋ ಮನುಷ್ಯ ಹೋ ಜಾತೆ ಹೇ. 5000 ವರ್ಷಕ್ಕೇ ಕೋಟ್ಯಾಂತರ ಮನುಷ್ಯರಾಗ್ತಾರೆ ಅಂತಾರೆ ಬಾಬಾ. कहते भी है क्राइस्ट से 3000 वर्ष पहले ಭಾರತ್ ಮೇ ಆದಿ ಸನಾತನ್ ದೇವಿ ದೇವತಾ ಧರ್ಮ ತಾ. ಹೇಳ್ತಾರೆ ಕ್ರಿಸ್ತ ಬರೋದಕ್ಕಿಂತ 3000 ವರ್ಷದ ಮೊದಲೇ ಭಾರತದಲ್ಲಿ ಆದಿ ಸನಾತನ ದೇವಿ ದೇವತಾ ಧರ್ಮ ಇತ್ತು ಅಂತ. 5000 ವರ್ಷ ಪೂರೇ ಹೋ ಜಾತೆ ಹೇ ಅಂದಮೇಲೆ 5000 ವರ್ಷ ಪೂರ್ಣ ಆಗ್ತದೆ. ನಾಟಕ ಪೂರಾ ತೋ ಹೋತಾ ಹೇನಾ. ಬಾಬಾ ತಿಳಿಸ್ತಾ ಇದ್ರೆ ನಾಟಕ ಅಂತೂ ಪೂರ್ಣ ಆಗ್ತದಲ್ವಾ. ಇನ್ ಬಾತೋಂ ಕೋ ಕೊಯ್ ಜಾನ್ತೆ ನಹಿ ಹೇ.
ಬಾಬಾ ಹೇಳ್ತಾ ಇದ್ರೆ ಇವೆಲ್ಲ ಮಾತುಗಳನ್ನು ಯಾರೂ ಅರಿತುಕೊಂಡಿಲ್ಲ. ಮೇ ಜೋ ಹೂ ಜೈಸಾ ಹೂ ಯಹ ಚಕ್ರ ಫಿರ್ತಾ ಹೇ ಕೊಯ್ ಜಾನ್ ನ ಸಕೆ. ಬಾಬಾ ಹೇಳ್ತಾ ಇದ್ರೆ ನಾನೇನಾಗಿದ್ದೀನಿ, ಹೇಗಿದ್ದೀನಿ, ಇದೆಲ್ಲ ಚಕ್ರ ತಿರುಗ್ತಾ ಬರ್ತದೆ, ಆದರೆ ಇದನ್ನು ಯಾರೂ ಅರಿತುಕೊಂಡಿಲ್ಲ. ಬಾಪ್ ಹಿ ಸಮझाते ಹೇ ಯಹ ಹೇ ಗೀತಾ ಎಪಿಸೋಡ್. ಆದರೆ ಬಾಬಾನೇ ನಮಗೆ ತಿಳಿಸ್ತಾ ಇದ್ದಾರೆ, ಮಕ್ಕಳೇ ಇದು ಗೀತಾ ಎಪಿಸೋಡ್ ಆಗಿದೆ. ಬಾಪ್ನೆ ಅಕರ್ ಸಹಜ ರಾಜೋಗ್ ಸಿಖಾಯಾತ. ಬಾಬಾನೇ ಬಂದು ಸಹಜ ರಾಜಯೋಗವನ್ನು ಕಲಿಸಿದ್ರು. ಬಾಬಾ ಬೂಢಿಯೋं को भी समझाते हैं कि यह बहुत सहज बात है. ಬಾಬಾ ವೃದ್ಧರಿಗೂ ಸಹ ತಿಳಿಸ್ಕೊಡ್ತಾರೆ, ಮಕ್ಕಳೇ ಇದು ಬಹಳಷ್ಟು ಸಹಜ ಮಾತಾಗಿದೆ. ಸಿರ್ಫ್ ಬಾಪ್ ಅವ್ರ ವರ್ಷಕ್ಕೂ ಯಾದ್ ಕರ್ನಾ ಹೇ. ಕೇವಲ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಬೇಕಾಗಿದೆ. ಬಚ್ಚಾ ಪೈದಾ ಹುವಾ ಗೋಯಾ ವಾರಿಸ್ ಪೈದಾ ಹುವಾ. ಮಕ್ಕಳ ಜನ್ಮ ಆಯಿತು ಅಂದರೆ ಅರ್ಥ ವಾರಿಸುದಾರರ ಜನ್ಮ ಆಯಿತು. ತುಮ್ ಸಮಜ್ತೆ ಹೋ ಹಮ್ ಬಾಬಾ ಕೆ ವಾರಿಸ್ ಹೇ. ನಿಮಗೆ ಗೊತ್ತು ನಾವು ತಂದೆಯ ವಾರಿಸುದಾರರಾಗಿದ್ದೇವೆ. 5000 ವರ್ಷ ಬಾದ್ ಫಿರ್ ಸೆ ಮಿಲ್ನೆ ಆಯೇ ಹೇ. 5000 ವರ್ಷದ ನಂತರ ಪುನಃ ಬಾಬಾ ಮಿಲನ ಮಾಡೋದಕ್ಕೋಸ್ಕರ ಬಂದಿದ್ದಾರೆ. ಯಹ ಬಡಿ ಗುಪ್ತ ಬಾತೆ ಹೇ. ಇವೆಲ್ಲ ಬಹಳಷ್ಟು ಗುಪ್ತವಾದಂತಹ ಮಾತುಗಳು. ಬಾಬಾ ಪೂಜ್ತೆ ಹೇ ಆಗೆ ಕಭಿ ಮಿಲೆ ಹೋ. ಬಾಬಾ ಕೇಳ್ತಾರೆ, ಮಕ್ಕಳೇ ಮೊದಲಿಂದಾದರೂ ಭೇಟಿಯಾಗಿದ್ದೀರಾ? ಕಾತೆ ಹೇ ಹಾ ಬಾಬಾ. ಮಕ್ಕಳು ಹೇಳ್ತಾರೆ ಹಾ ಬಾಬಾ ಅಂತ. ಆತ್ಮ ಇಸ್ ಮುಖ ದ್ವಾರ कहती है हम 5000 ವರ್ಷ ಪಹಲೆ ಆಪ್ಸೆ ಮಿಲೇತೆ. ನಾವು ಆತ್ಮಗಳು ಈ ಬಾಯಿಯ ಮೂಲಕ ಹೇಳ್ತೀವಿ, ಬಾಬಾ 5000 ವರ್ಷದ ಮೊದಲು ನಾವು ನಿಮ್ಮೊಂದಿಗೆ ಮಿಲನ ಮಾಡಿದ್ವಿ. ಆಪ್ ಇಸ್ ತನ್ ದ್ವಾರ ಶಿಕ್ಷಾ ದೇನೆ ಆಯತೆ. 5000 ವರ್ಷದ ಮೊದಲು ನೀವು ಈ ತನುವಿನ ಮೂಲಕ ಶಿಕ್ಷಣ ಕೊಡೋದಕ್ಕೆ ಬಂದಿದ್ರಿ. ಜೋ ಪಕ್ಕೆ ಪಕ್ಕೆ ಬಚ್ಚೆ ಹೇ ಸಮಸ್ತೆ ಹೇ ಹಮ್ ಬಾಬಾ ಸೆ ಬೇಹದ್ ಕಾ ವರ್ಸಾ ಲೇನೆ ಬೇಟೆ ಹೇ. ಯಾರು ಪಕ್ಕ ಮಕ್ಕಳಿರ್ತಾರೋ ಅವ್ರು ತಿಳ್ಕೊಳ್ತಾರೆ, ನಾವು ಬಾಬಾರವರಿಂದ ಬೇಹದ್ದಿನ ಆಸ್ತಿನ ಪಡ್ಕೊಳ್ಳೋದಕ್ಕೆ ಕುತ್ಕೊಂಡಿದ್ದೀವಿ. ಹಮ್ ಬೇಹದ್ಕೆ ಬಾಪ್ಗೆ ಬನೆ ಹೇ ಬ್ರಹ್ಮ ದ್ವಾರ. ನಾವು ಬೇಹದ್ದಿನ ತಂದೆಯ ಮಕ್ಕಳಾಗಿದ್ದೇವೆ ಬ್ರಹ್ಮಾರವರ ಮೂಲಕ. ಬಾಪ್ ಕತೆ ಹೇ ಮುझे ಪಹಚಾನ್ತೆ ಹೋ ಮೇ ತುಮ್ಹಾರ ಬಾಪ್ ಹೂ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನನ್ನನ್ನು ನೀವು ಅರಿತುಕೊಂಡಿದ್ದೀರಾ? ಯಾಕೆಂದರೆ ನಾನು ನಿಮ್ಮ ತಂದೆ ಆಗಿದ್ದೇನೆ. ತುಮ್ ಕಹೆಂಗೆ ಹಾ ಬಾಬಾ ಹಮ್ ಆತ್ಮಾओंके ಆಪ್ ಪರಂಪಿತ ಪರಮಾತ್ಮ ಬಾಪ್ ಹೋ. ಬಾಬಾ ಹೇಳ್ತಿದ್ರೆ ನೀವು ಹೇಳ್ತೀರಿ, ಹಾ ಬಾಬಾ ನಾವು ಆತ್ಮಗಳಿಗೆ ನೀವು ಪರಂಪಿತ ಪರಮಾತ್ಮ ತಂದೆ ಆಗಿದ್ದೀರಿ. बाप भी कहते हैं तुमको हमने स्वर्ग में भेजा था, वर्षा दिया था, फिर माया ने छीन लिया, फिर अब मैं देता हूँ. ಇನ್ನು ಬಾಬಾನು ಹೇಳ್ತಾರೆ, ಮಕ್ಕಳೇ ನಾನು ನಿಮಗೆ ಸ್ವರ್ಗಕ್ಕೆ ಕಳಿಸಿದ್ದೆ, ಆಸ್ತಿಯನ್ನು ಕೊಟ್ಟಿದ್ದೆ, ಮತ್ತೆ ಮಾಯೆ ನಿಮ್ಮ ಆಸ್ತಿಯನ್ನು ಕಸ್ಕೊಂಡು ಬಿಡ್ತು. ಈಗ ಮತ್ತೆ ಪುನಃ ನಾನು ನಿಮಗೆ ಆಸ್ತಿಯನ್ನು ಕೊಡ್ತೀನಿ. ಮಾಯಾ ವರ್ಷ ಚಿಂತೆ ಹೇ ಬಾಪ್ ದಿಲಾತೆ ಹೇ. ಮಾಯೆ ಆಸ್ತಿಯನ್ನು ಕಸ್ಕೊಳ್ತದೆ, ಆದರೆ ಬಾಬಾ ಆಸ್ತಿಯನ್ನು ಕೊಡಿಸ್ತಾರೆ. ಯಾ ಅನೇಕ ಬಾರ್ ಖೇಲ್ ಹೋ ಚುಕಾ ಹೇ ಹೋತಾ रहेगा. ಬಾಬಾ ಹೇಳ್ತಾ ಇದ್ರೆ ಇದು ಅನೇಕ ಬಾರಿ ಈ ರೀತಿ ಆಟ ಆಗಿದೆ, ಮತ್ತೆ ಈಗ ಆಗ್ತಾನೂ ಇರ್ತದೆ. ಅಂತ ನಹಿ ಹೇ, ಇದಕ್ಕೆ ಅಂತ್ಯ ಇಲ್ಲ. ಬಾಪ್ಗೆ ಬಂತೆ ಹೇ ಫಿರ್ ಕೊಯ್ ಸಗೆ ಕೊಯ್ ಲಗೆ, ಕೊಯ್ ಸೌತೆಲೆ ಕೊಯ್ ಮಾತೆಲೆ ಬಂತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ ಬಾಬನ ಮಕ್ಕಳಾಗ್ತಾರೆ, ಆದರೆ ಕೆಲವರು ಸ್ವಂತ ಮಕ್ಕಳು, ಕೆಲವರು ಕುಪುತ್ರರು ಅಂತಾರೆ ಬಾಬಾ. ಇನ್ನು ಕೆಲವರು ಸುಪುತ್ರ ಮಕ್ಕಳು, ಕೆಲವರು ಮಲ ಮಕ್ಕಳಾಗ್ತಾರೆ. ಕಚ್ಚೆ ಪಕ್ಕೆ ತೊಹೆನ. ಮಕ್ಕಳಲ್ಲಿಯೂ ಕೆಲವರು ಕಚ್ಚಾ ಇದ್ದಾರೆ, ಕೆಲವರು ಪಕ್ಕ ಇದ್ದಾರಲ್ವಾ. ಪಕ್ಕೋಂ ಕೋ ಭಿ ಕಭಿ ಮಾಯಾ ಏಕದಮ್ ಜೀತ್ ಲೇತಿ ಹೇ. ಪಕ್ಕ ಇರುವಂಥ ಮಕ್ಕಳನ್ನು ಕೆಲವೊಮ್ಮೆ ಮಾಯೆ ಏಕದಮ್ ಜಯಗಳಿಸ್ಬಿಡ್ತದೆ ಅವ್ರ ಮೇಲೂ. ಬಚ್ಚೆ ಕಾತೆ ಹೇ ಬಾಬಾ ಹಮ್ ಜಬ್ ತಕ್ ಜಿಯೆಂಗೆ ಆಪ್ಸೆ ವರ್ಷ ಲೇತೆ रहेंगे. ಆದರೆ ಮಕ್ಕಳು ಹೇಳ್ತಾರೆ, ಬಾಬಾ ನಾವು ಎಲ್ಲಿವರೆಗೂ ಬದುಕಿರ್ತೀವೋ ಅಲ್ಲಿವರೆಗೂ ನಿಮ್ಮಿಂದ ಆಸ್ತಿಯನ್ನು ಪಡ್ಕೊಳ್ತಾನೆ ಇರ್ತೀವಿ. ವಿಕರ್ಮ ಕಾ ಬೋಜ ಸಿರ್ ಪರ್ ಬಹುತ್ ಹೇ. ಯಾಕೆಂದರೆ ವಿಕರ್ಮದ ಹೊರೆ ತಲೆ ಮೇಲೆ ಬಹಳಷ್ಟಿದೆ. ತೋ ಜಿತ್ನಾ ತುಮ್ ಯಾದ್ ಮೇ रहेंगे ಉಸ್ ಯೋಗಾಗ್ನಿ ಸೆ ತುಮ್ ಪಾಪಾತ್ಮ ಸೆ ಪುಣ್ಯಾತ್ಮ ಬನ್ ಜಾಯೆಂಗೆ. ಆದರೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ಎಷ್ಟು ನೆನಪಿನಲ್ಲಿರ್ತೀರೋ ಆ ಒಂದು ನೆನಪಿನ ಅಗ್ನಿಯಿಂದ ಅಥವಾ ಯೋಗದ ಅಗ್ನಿಯಿಂದ ನೀವು ಪಾಪಾತ್ಮರಿಂದ ಪುಣ್ಯಾತ್ಮರಾಗ್ಬಿಡ್ತೀರಿ. ಆಗ ಚೀಸ್ಗೂ ಪವಿತ್ರ ಕರ್ತಿ ಹೇ. ಯಾಕೆಂದರೆ ಬೆಂಕಿ ವಸ್ತುವನ್ನು ಪವಿತ್ರ ಮಾಡ್ತದೆ, ಅರ್ಥಾತ್ ಶುದ್ಧ ಮಾಡ್ತದೆ. ತುಮಾರಿ ಹೇ ಯೋಗಾಗ್ನಿ, ಆದರೆ ನಿಮ್ಮದು ಯೋಗಾಗ್ನಿ. ಯಹ ಬೇಹದ್ ಕಾ ಯಜ್ಞ ಹೇ. ಇದು ಬೇಹದ್ದಿನ ಯಜ್ಞವಾಗಿದೆ. ಬೇಹದ್ಗೆ ಸೇಟ್ನೆ ಬೇಹದ್ ಕಾ ಯಜ್ಞ ರಚಾ ಹೇ. ಬೇಹದ್ದಿನ ಸೇಟ್ ಶಿವಬಾಬಾ ಬೇಹದ್ದಿನ ಯಜ್ಞವನ್ನು ರಚಿಸಿದ್ದಾರೆ. ಇತ್ತೇ ವರ್ಷ ಕೋಯಿ ಬಿ ಯಜ್ಞ ಚಲ್ತಾ ನಹಿ ಹೇ.
ಬಾಬಾ ಹೇಳ್ತಿದ್ರೆ ಇಷ್ಟೊಂದು ವರ್ಷ ಯಾವ ಯಜ್ಞನೂ ನಡೆಯುವುದಿಲ್ಲ. 7-8 ರೋಜ್ವಾ ಏಕ್ ಮಾಸ್ ಕೆಲೆ ಯಜ್ಞ ರಸ್ತೆ ಹೇ. ಬಾಬಾ ತಿಳಿಸ್ಕೊಡ್ತಿದ್ರೆ 7-8 ದಿನ ಅಥವಾ ಒಂದು ತಿಂಗಳಿಗೋಸ್ಕರ ಯಜ್ಞವನ್ನು ರಚಿಸ್ತಾರೆ. ತುಮ್ಹಾರ ಯಜ್ಞ ತೋ ಕಿತ್ನೆ ವರ್ಷೋ ಸೆ ಚಲ್ ರಹಾ ಹೇ. ಆದರೆ ಬಾಬಾ ಹೇಳ್ತಾ ಇದ್ರೆ ನಿಮ್ಮ ಯಜ್ಞ ಎಷ್ಟೆಲ್ಲ ವರ್ಷಗಳಿಂದ ನಡೀತಾ ಇದೆ. ಬಾಪ್ ತೋ ಸುನಾತೆ ರಾತೆ ಹೇ. ಬಾಬಾ ಅಂತೂ ಎಲ್ಲವನ್ನ ತಿಳಿಸ್ತಾ ಇರ್ತಾರೆ. ಕಾತೆ ಹೇ ಭೂಲ್ ಮತ್ ಜಾನ ಸಿರ್ಫ್ ಮುझे ಯಾದ್ ಕರೋ ತೋ ತುಮ್ಹಾರೆ ಜನ್ಮ ಜನ್ಮಾಂತರ ಕೆ ಭಿ ಕರ್ಮೋ ಕಾ ಬೋಜಾ ಕಟ್ತಾ ಜಾಯೇಗಾ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನಾನು ನಿಮ್ಗೆ ಇದೆಲ್ಲವನ್ನ ತಿಳಿಸ್ತಾ ಇರ್ತೀನಿ. ಹೇಳ್ತಾರೆ, ಮಕ್ಕಳೇ ಮರಿಬೇಡಿ, ಕೇವಲ ನನ್ನನ್ನು ನೆನಪು ಮಾಡಿರಿ, ಆವಾಗ ನಿಮ್ಮ ಜನ್ಮ ಜನ್ಮಾಂತರದ ಪಾಪ ಕರ್ಮಗಳ ಒಂದು ಹೊರೆ ಕಟ್ಟಾಗ್ತಾ ಹೋಗ್ತದೆ. ಭಗವಾನ್ ವಾಚ್ ಮುಜ್ ಅಪ್ನೆ ಬಾಪ್ಕೋ ಯಾದ್ ಕರೋ. ಭಗವಾನ್ ವಾಚ್ ಆಗಿದೆ, ತಂದೆಯಾದ ನನ್ನನ್ನು ನೀವು ನೆನಪು ಮಾಡಿ. ಜರೂರ್ ಆಯಾ ಹುವಾ ಹೇ ತಬ್ ತೋ ಕಾತೆ ಹೇನಾ. ಅವಶ್ಯವಾಗಿ ಪಾಪ ಈ ಸೃಷ್ಟಿಗೆ ಬಂದಿರಲೇಬೇಕು, ಅದಕ್ಕೋಸ್ಕರನೇ ಹೇಳ್ತಾರಲ್ವಾ, ಬಾಪ್ ಕಾತೆ ಹೇ ಅಬ್ ತುಮ್ಕೋ ವಾಪಸ್ ಜಾನಾ ಹೇ. ಆದರೆ ಈಗ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ಈಗ ನೀವು ವಾಪಸ್ ಹೋಗಬೇಕಾಗಿದೆ. ತುಮ್ಹಾರಿ ಆತ್ಮ ಈ ಸಮಯ ಬಹುತ್ ಪತಿತ್ ಹೇ. ನಿಮ್ಮ ಆತ್ಮ ಈಗ ಬಹಳಷ್ಟು ಪತಿತ ಆಗಿದೆ. ಅಬ್ ತುಮ್ ಜಾನ್ತೆ ಹೋ ಯೋಗ ಸೆ ಹಮ್ ಪಾವನ್ ಬಂತೆ ಜಾಯೆಂಗೆ. ಆದರೆ ಈಗ ನಿಮಗೆ ಗೊತ್ತು, ನಾವು ಯೋಗದಿಂದ ಪಾವನ ಆಗ್ತಾ ಹೋಗ್ತೀವಿ. ತುಮ್ಹಾರಿ ತೋ ಪ್ರತಿಜ್ಞಾ ಹೈ ಕಿ ಆಪ್ ಜಬ್ ಆಯೆಂಗೆ ತೋ ಔರ್ ಸಂಗ್ ತೋಡ್ ತುಮ್ ಸಂಗ್ ಜೋಡೆಂಗೆ. ಬಾಬಾ ಹೇಳ್ತಿದ್ರೆ ನಿಮ್ಮ ಪ್ರತಿಜ್ಞೆ ಆಗಿದೆ, ಬಾಬಾ ನೀವು ಯಾವಾಗ ಬರ್ತೀರೋ ಆವಾಗ ಎಲ್ಲ ಸಂಘವನ್ನು ತೊರೆದು ನಿಮ್ಮ ಸಂಘವನ್ನೇ ನಾವು ಜೋಡಿಸ್ತೀವಿ. ತುಮ್ ಪರ್ ಬಾರಿ ಜಾಯೆಂಗೆ. ನಿಮಗೇನೆ ನಾವು ಬಲಿಹಾರಿ ಆಗ್ತೀವಿ. ಸ್ತ್ರೀ ಪುರುಷ ಪರ್ ಔರ್ ಪುರುಷ ಸ್ತ್ರೀ ಪರ್ ಬಲಿಹಾರ್ ಹೋತೆ ಹೇ. ಬಾಬಾ ಹೇಳ್ತಾ ಇದ್ರೆ ಅಲ್ಲಿ ಸ್ತ್ರೀಯರು ಪುರುಷರಿಗೆ ಅಥವಾ ಪುರುಷರು ಸ್ತ್ರೀಯರ ಮೇಲೆ ಬಲಿಹಾರಿ ಆಗ್ತಾರೆ. ಯಾ ಹೇ ಬಾಪ್ ಪರ್ ಬಲಿಹಾರ್ ಜಾನ. ಇಲ್ಲಿ ಬಾಬಾನಿಗೆ ಬಲಿಹಾರಿ ಆಗುವುದು. ಶಾದಿ ಮೇ ಏಕ್ ದೂಸರೆ ಪರ್ ಬಲಿಹಾರ್ ಜಾತೆ ಹೇನಾ. ಬಾಬಾ ತಿಳಿಸ್ಕೊಡ್ತಿದ್ರೆ ವಿವಾಹದಲ್ಲಿ ಪರಸ್ಪರರಿಗೆ ಬಲಿಹಾರಿ ಆಗ್ತಾರಲ್ವಾ. ಅಪ್ ಬಾಪ್ ಕಾತೆ ಹೇ ತುಮಕೋ ಕೋಯಿ ಮನುಷ್ಯ ಪರ್ ಬಲಿಹಾರ್ ನಹಿ ಜಾನಾ ಹೇ. ಆದರೆ ಈಗ ಬಾಬಾ ಹೇಳ್ತಾ ಇದ್ರೆ, ಮಕ್ಕಳೇ ನೀವು ಯಾವ ಮನುಷ್ಯರಿಗೆ ಬಲಿಹಾರಿ ಆಗುವುದಲ್ಲ. ತುಮ್ಹಾರಿ ಪ್ರತಿಜ್ಞಾ ಹೇ ಆಪ್ ಪರ್ ಬಲಿಹಾರ್ ಜಾऊंगी. ಬಾಬಾ ಹೇಳ್ತಿದ್ರೆ ನಿಮ್ಮ ಪ್ರತಿಜ್ಞೆ ಆಗಿದೆ, ಬಾಬಾ ಅಥವಾ ಪರಮಾತ್ಮ ತಂದೆ ನೀನು ಬಂದರೆ ಸಾಕು, ನಿಮಗೆ ನಾವು ಬಲಿಹಾರಿ ಆಗ್ತೀವಿ ಅಂತ. ಆಪ್ ಹಮಾರೆ ಪರ್ ಬಲಿಹಾರ್ ಜಾವೋ ತೋ 21 ಜನ ತುಮಕೋ ಸದಾ ಸುಖಿ ಬನಾऊंगा. ಅದಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ನೀವು ನನಗೆ ಬಲಿಹಾರಿ ಆದರೆ ನಾನು 21 ಜನ್ಮಗಳವರೆಗೆ ನಿಮಗೆ ಸದಾ ಸುಖಿಗಳನ್ನಾಗಿ ಮಾಡ್ತೀನಿ. ಕಿತ್ನಾ ಬಾರಿ ವರ್ಷ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಇದು ಎಷ್ಟೊಂದು ಶ್ರೇಷ್ಠವಾದಂತಹ ಆಸ್ತಿ. ಶ್ರೀಮತ್ ಸೆ ತುಮ್ ಶ್ರೇಷ್ಠ ಬನೆಂಗೆ ಯಹ ಭೂಲೋ ಮತ್. ಬಾಬಾ ಹೇಳ್ತಾ ಇದ್ರೆ ಶ್ರೀಮತದಿಂದಲೇ ನೀವು ಶ್ರೇಷ್ಠರಾಗ್ತೀರಿ, ಇದನ್ನು ಮರಿಬೇಡಿ. ಲಕ್ಷ್ಮೀ ನಾರಾಯಣ ಕಾ ಚಿತ್ರ ಭಿ ಘರ್ ಮೇ ರಖ್ ದೋ. ಹಮ್ ಬಾಪ್ ಸೆ ಯಹ ವರ್ಷ ಲೇ ರಹೆ ಹೇ. ಇನ್ನು ಲಕ್ಷ್ಮೀನಾರಾಯಣರ ಚಿತ್ರವನ್ನು ನಿಮ್ಮ ಮನೆಯಲ್ಲಿ ಇಟ್ಕೊಳ್ರಿ. ನಾವು ತಂದೆಯಿಂದ ಈ ಆಸ್ತಿಯನ್ನು ಪಡ್ಕೊಳ್ತಾ ಇದ್ದೀವಿ, ಈ ಸ್ಮೃತಿ ಇರ್ತದೆ. ಬಾಪ್ ಪರಮ್ ಧಾಮ್ ಸೆ ಆಯೆ ಹುಯೆ ಹೇ. ಇನ್ನು ಬಾಬಾನು ಪರಮಧಾಮದಿಂದ ಬಂದಿದ್ದಾರೆ. ಪರಂತು ಮಾಯಾ ಚೀಲ್ ಬಿ ಕಮ್ ನಹಿ ಹೇ. ಈ ರೀತಿ ನಿಮಗೆ ಸ್ಮೃತಿ ಇರಬೇಕು. ಆದರೆ ಮಾಯಾರೂಪಿ ಹದ್ದು ಏನು ಕಡಿಮೆ ಇಲ್ಲ ಅಂತಾರೆ ಬಾಬಾ. ಸಬ್ಕಿ ಬಾತ್ ನಹಿ ಹೇ ಪರಂತು ನಂಬರ್ ವಾರ್ ಹೇ. ಎಲ್ಲರ ಮಾತಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ, ಆದರೆ ಮಕ್ಕಳು ನಂಬರ್ ವಾರ್ ಇದ್ದಾರೆ. ಕೋಯಿ ತೋ ಏಕದಮ್ ಭೂಲ್ ಜಾತೆ ಹೇ ಕಿ ಹಮ್ ಬಾಪ್ ಸೆ ವರ್ಷ ಲೇತೆ ಹೇ. ಕೆಲವು ಮಕ್ಕಳಂತೂ ಏಕದಮ್ ಮರ್ತೇ ಬಿಡ್ತಾರೆ, ನಾವು ಬಾಬಾರವರಿಂದ ಆಸ್ತಿನ ಪಡ್ಕೊಳ್ತೀವಿ ಅಂತ. ಯಹ ಬೇಟೆ ಹೇ ತೋ ನಶಾ ಚಡ್ತಾ ಹೇ. यहाँ से बाहर निकला और बोला, फिर सुबह को रिफ्रेश होते हैं, फिर सारा दिन भूल जाते हैं. ಬಾಬಾ ತಿಳಿಸ್ಕೊಡ್ತಿದ್ರೆ, ಮಕ್ಕಳು ಇಲ್ಲಿ ಸಮ್ಮುಖದಲ್ಲಿ ಕೂತ್ಕೊಂಡಾಗ ನಶೆ ಏರ್ತದೆ, ಮತ್ತೆ ಇಲ್ಲಿಂದ ಹೊರಗಡೆ ಹೋದ ತಕ್ಷಣ ಎಲ್ಲ ಮರ್ತು ಬಿಡ್ತಾರೆ. ಮತ್ತೆ ಬೆಳಗ್ಗೆ ಎದ್ದಾಗ ರಿಫ್ರೆಶ್ ಆಗ್ತಾರೆ, ಮತ್ತು ಇಡೀ ದಿನ ಮಕ್ಕಳು ಬಾಬಾನನ್ನು ಮರ್ತು ಬಿಡ್ತಾರೆ. 4-5 ವರ್ಷ रहकर अच्छी सर्विस करने वाले भी आज देखो नहीं है. ಬಾಬಾ ಹೇಳ್ತಿದ್ರೆ 4-5 ವರ್ಷ ಇದ್ದು ಪುರುಷಾರ್ಥ ಮಾಡಿ ಸೇವೆಯನ್ನು ಮಾಡಿರುವಂತಹ ಮಕ್ಕಳು ಇವತ್ತು ಇಲ್ಲ ಅಂತ ಹೇಳ್ತಿದ್ದಾರೆ. ಕುಚ್ ಅವಜ್ಞಾ ಕಿ ಹೇ ತೋ ಮಾಯಾನೆ ಜೋರ್ ಸೆ ತಪ್ಪಡ್ ಮಾರ ಅವ್ರು ಚಲೆ ಗಯೆ. ಬಾಬಾ ಹೇಳ್ತಾ ಇದ್ರೆ, ಏನೋ ಅವಜ್ಞೆಯನ್ನು ಮಾಡಿರುವ ಕಾರಣ ಮಾಯೆ ಜೋರಾಗಿ ಪೆಟ್ಟು ಕೊಡ್ತು ಹೋಗ್ಬಿಟ್ರು ಅಂತ ಹೇಳ್ತಿದ್ದಾರೆ. ಬಾಬಾ ಕಹ ದೇತೆ ಹೇ ಚಡೆ ತೋ ಚಾಕೆ ಪ್ರೇಮ್ ರಸ್ ಗಿರೆ ತೋ ಚಕನಾಚೂರ್. ಅದಕ್ಕೆ ಬಾಬಾ ಹೇಳ್ತಾರೆ, ಮಕ್ಕಳೇ ನೀವು ಉನ್ನತಿಯನ್ನು ಹೊಂದಿದರೆ ಬಹಳ ಶ್ರೇಷ್ಠ ಉನ್ನತಿಯನ್ನು ಹೊಂದುತ್ತೀರಿ, ಆದರೆ ಬಿದ್ದರು ಅಂದರೆ
ವೈಕುಂಠಕ್ಕೆ ಮಾಲೀಕರಾಗ್ತೀರಿ, ಉನ್ನತಿಯನ್ನು ಹೊಂದ್ತೀರಿ. ಬಿದ್ದರೆ ಚಕನಾಚೂರ್, ಪುಡಿ ಪುಡಿ ಆಗಿಬಿಡ್ತೀರಿ ಅಂತಾರೆ ಬಾಬಾ. ದೇಖ್ತೆ ಹೋ ಕೇಸೆ ಚಕನಾಚೂರ್ ಹೋ ಜಾತೆ ಹೇ. ನೀವು ನೋಡ್ತಾನೆ ಇರ್ತೀರಿ ಯಾವ ರೀತಿ ಚಕನಾಚೂರ್ ಅರ್ಥಾತ್ ಅಧೋಗತಿಯನ್ನು ಹೊಂದುತ್ತಾರೆ ನೋಡ್ತೀರಿ. ವೈಕುಂಠ ಮೇ ತೋ ಜರೂರ್ ಚಲೆಂಗೆ, ಅಂಥವರು ಅವಶ್ಯವಾಗಿ ವೈಕುಂಠದಲ್ಲಿ ಅಂತೂ ಬಂದೇ ಬರ್ತಾರೆ. ಪರಂತು ಪದ್ ತೋ ನಂಬರ್ ವಾರ್ ಹೇನಾ. ಆದರೆ ಬಾಬಾ ಹೇಳ್ತಾ ಇದ್ದಾರೆ ಪದವಿ ಅಂತೂ ನಂಬರ್ ವಾರ್ ಆಗಿದೆಯಲ್ವಾ. ಬಲ್ ವಹ ಸಬ್ ಸುಖಿ ರಾತೆ ಹೇ ಫಿರ್ ಬಿ ಮರ್ತಬೆ ತೋ ಹೇನಾ. ಬಾಬಾ ಹೇಳ್ತಿದ್ರೆ ಒಲೆ ವೈಕುಂಠದಲ್ಲಿ ಸ್ವರ್ಗದಲ್ಲಿ ಎಲ್ಲರೂ ಸುಖಿಗಳಿರ್ಬೋದು, ಆದರೆ ಪದವಿಗಳಂತೂ ಇದಾವಲ್ವಾ. ಸ್ಕೂಲ್ ಮೇ ಮರ್ತಬೆ ಪಾನೆ ಕೆ ಲಿಯೇ ಹಿ ತೋ ಪುರುಷಾರ್ಥ ಕರ್ತೆ ಹೇ. ಬಾಬಾ ಹೇಳ್ತಿದ್ರೆ ಶಾಲೆಯಲ್ಲಿ ಓದಬೇಕಾದ್ರೆ ಪದವಿಯನ್ನು ಪಡ್ಕೊಳ್ಳೋದಕ್ಕೋಸ್ಕರನೇ ಅವರು ಓದ್ತಾರೆ, ಪುರುಷಾರ್ಥ ಮಾಡ್ತಾರೆ. ಎಸ್ಸೆ ನಹಿ ಪ್ರಜಾ ಹಿ ಸಹಿ ಜೋ ತಕದೀರ್ ಮೇ ಹೋಗಾ. ಅದೇ ರೀತಿ ಬಾಬಾ ಹೇಳ್ತಿದ್ರೆ ಇಲ್ಲಿನೂ ಈ ರೀತಿಯಲ್ಲ, ಪ್ರಜೆಗಳಾದ್ರೇನು ಅದೃಷ್ಟದಲ್ಲಿ ಏನಿರ್ತದೋ ಅದು ಅಂತಲ್ಲ. ನಹಿ ಇಸ್ಕೋ ತಮೋ ಪ್ರಧಾನ್ ಪುರುಷಾರ್ಥ ಕಹಾ ಜಾತಾ ಹೇ. ಈ ರೀತಿ ಯೋಚನೆ ಮಾಡಿದರೆ ಇದಕ್ಕೆ ತಮೋ ಪ್ರಧಾನ ಪುರುಷಾರ್ಥ ಅಂತ ಹೇಳಲಾಗ್ತದೆ. ಸತೋ ಪ್ರಧಾನ್ ಉನ್ಕೋ ಕಹೆಂಗೆ ಜೋ ಬಾಪ್ ಸೆ ಪೂರಾ ವರ್ಷ ಲೇನೆ ಕಿ ಪ್ರತಿಜ್ಞಾ ಕರ್ತೆ ಹೇ. ಬಾಬಾ ಹೇಳ್ತಾ ಇದ್ದಾರೆ ಸತೋ ಪ್ರಧಾನರು ಅಂತ ಯಾರಿಗೆ ಹೇಳಲಾಗ್ತದೆ ಅಂದರೆ ಯಾರು ತಂದೆಯಿಂದ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ಳುವಂತಹ ಪ್ರತಿಜ್ಞೆಯನ್ನು ಮಾಡ್ತಾರೋ ಅವ್ರಿಗೆ. ಯಹ ಗುಡ್ ದೌಡ್ ಹೇ, ಸಭಿ ನಂಬರ್ ವಾರ್ ತೋ ನಹಿ ಜಾಯಂಗೆ, ನಂಬರ್ 1 ತೋ ನಹಿ ಜಾಯಂಗೆ. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ ಇದು ಕುದುರೆ ಓಟ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಎಲ್ಲರೂ ನಂಬರ್ 1 ಅಂತೂ ಹೋಗೋದಿಲ್ಲ. ಯಹ ಹ್ಯೂಮನ್ ರೇಸ್ ಹೇ, ತುಮ್ ಚಾಹತೆ ಹೋ ಹಮ್ ಜಲ್ದಿ ಶಿವ ಬಾಬಾ ಕೆ ಗಲೆ ಮೇ ಪಿರೋ ಜಾಯ್ ತೋ ಉನ್ಕೋ ಯಾದ್ ಕರ್ನಾ ಪಡೆ. ಬಾಬಾ ತಿಳಿಸ್ಕೊಡ್ತಾ ಇದ್ರೆ ಇದು ಮಾನವ ರೇಸ್ ಅಂತ ಹೇಳ್ತಾ ಇದ್ದಾರೆ, ಮಾನವ ಓಟ ಇದಾಗಿದೆ. ನಿಮಗೆ ಗೊತ್ತು ನಾವು ಬೇಗ ಶಿವಬಾಬರವರ ಕೊರಳಿನ ಹಾರ ಆಗಬೇಕು, ಕೊರಳಿನಲ್ಲಿ ಪೋಣಿಸಲ್ಪಡಬೇಕು ಅಂತ. ಅದಕ್ಕೋಸ್ಕರ ನೀವು ತಂದೆಯನ್ನು ನೆನಪು ಮಾಡಬೇಕು ಅಂತಿದ್ದಾರೆ ಬಾಬಾ. ಸಾರಾ ಮದಾರ್ ಯಾದ್ ಪರ್ ಹೇ, ಎಲ್ಲ ಅವಲಂಬಿತವಾಗಿರುವುದು ತಂದೆಯ ನೆನಪಿನ ಮೇಲೆ. ಮಾಯಾ ವಿಘ್ನ ಎಸ್ಸಾ ಡಾಲ್ತಿ ಹೇ ಜೋ ಏಕದಮ್ ರೇಸ್ ಸೆ ನಿಕಾಲ್ ದೇತಿ ಹೇ. ಆದರೆ ಮಾಯೆ ಈ ರೀತಿ ವಿಘ್ನವನ್ನು ಹಾಕ್ತದೆ, ಏಕದಮ್ ಆ ರೇಸ್ನಿಂದಲೇ ಹೊರಗಡೆ ಹಾಕ್ಬಿಡ್ತದೆ. ತುಮ್ಹಾರಿ ಹ್ಯೂಮನ್ ರೇಸ್ ಹೇ. ಬಾಬಾ ಹೇಳ್ತಾ ಇದ್ದಾರೆ ನಿಮ್ಮದು ಮಾನವ ಒಂದು ರೇಸ್ ಆಗಿದೆ, ಮಾನವ ಒಂದು ಓಟ ಆಗಿದೆ. ಆತ್ಮ ಕಹತಿ ಹೇ ಹಮ್ ಬಹುತ್ ದುಃಖಿ ಹುಯೇ ಹೇ. ಈಗ ಆತ್ಮಗಳು ಹೇಳ್ತಾರೆ ನಾವು ಬಹಳಷ್ಟು ದುಃಖಿಗಳಾಗಿದ್ದೇವೆ. ಶರೀರ್ ಲೇತೆ ಲೇತೆ ಬಹುತ್ ತಂಗ್ ಹುಯೇ ಹೇ. ಶರೀರವನ್ನು ಪಡ್ಕೊಳ್ತಾ ನಾವು ಬಹಳಷ್ಟು ಸುಸ್ತಾಗಿದ್ದೇವೆ. ಕಹತೆ ಹೇ ಅಬ್ ಜಾಯೆ ಬಾಬಾ ಕೆ ಪಾಸ್. ಅದಕ್ಕೋಸ್ಕರ ಎಲ್ಲರೂ ಹೇಳ್ತಾರೆ ಈಗ ನಾವು ಬಾಬಾನ ಬಳಿ ಹೋಗಬೇಕು, ಅರ್ಥಾತ್ ಪರಮಾತ್ಮನ ಬಳಿ ಹೋಗಬೇಕು ಅಂತ. ಬಾಬಾನೇ ಯುಕ್ತಿ ತೋ ಬತಾಯಿ ಹೇ. ಇದಕ್ಕೋಸ್ಕರ ಬಾಬಾ ಅಂತೂ ಯುಕ್ತಿ ಬಹಳಷ್ಟು ಹೇಳಿದ್ದಾರೆ. ಕಹತೆ ಹೇ ಬಾಬಾ ಹಮ್ ಕಿ ಆಪ್ಕಿ ಯಾದ್ ಮೇ ಹಿ रहेंगे. ಮಕ್ಕಳು ಹೇಳ್ತಾರೆ ಬಾಬಾ ನಾವು ನಿಮ್ಮ ನೆನಪಿನಲ್ಲಿನೇ ಇರ್ತೀವಿ. ಜಿತ್ನಾ ಟೈಮ್ ನಿಕಾಲ್ ಸಕೋ ಉತ್ತಾ ಅಚ್ಚಾ ಹೇ. ಬಾಬಾ ಹೇಳ್ತಿದ್ರೆ ನೆನಪಿಗೋಸ್ಕರ ನೀವು ಎಷ್ಟು ಸಮಯವನ್ನು ತೆಗಿತೀರೋ ಅಷ್ಟು ಒಳ್ಳೆಯದಾಗಿದೆ. ಗೌರ್ಮೆಂಟ್ ಕಿ ಸರ್ವಿಸ್ ಮೇ ಬಿ 8 ಗಂಟಾ ದೇತೆ ಹೋ, ಎಸೆ ಯಾದ್ ಮೇ ಬಿ 8 ಗಂಟಾ ತೋ ರಹೋ. ಬಾಬಾ ಹೇಳ್ತಾ ಇದ್ದರೆ ಗೌರ್ಮೆಂಟ್ ಸೇವೆಯಲ್ಲಿ ನೀವು 8 ಗಂಟೆಯನ್ನಂತೂ ಕೊಡ್ತೀರಿ. ಅದೇ ರೀತಿ ಬಾಬಾ ನೆನಪಿನಲ್ಲಿಯೂ ಸಹ ನೀವು 8 ಗಂಟೆ ಕೊಡ್ತಾ ಇರಿ ಅಂತಾರೆ ಬಾಬಾ. ಸೃಷ್ಟಿ ಕೋ ಸ್ವರ್ಗ ಬನಾನಾ ಯಹ ಕಿತ್ನಿ ಭಾರಿ ಸರ್ವಿಸ್ ಹೇ. ಬಾಬಾ ಹೇಳ್ತಿದ್ರೆ ಸೃಷ್ಟಿಯನ್ನು ಸ್ವರ್ಗವನ್ನಾಗಿ ಮಾಡುವುದು ಇದು ಎಷ್ಟು ಉನ್ನತವಾದಂತಹ ಸೇವೆಯಾಗಿದೆ. ಸಿರ್ಫ್ ಬಾಪ್ ಕೋ ಯಾದ್ ಕರೋ ಅವ್ರ ಸುಖಧಾಮ್ ಕೋ ಯಾದ್ ಕರೋ. ಬಾಬಾ ಹೇಳ್ತಾ ಇದ್ದಾರೆ ಮಕ್ಕಳೇ ಕೇವಲ ತಂದೆಯಾದ ನನ್ನನ್ನು ನೆನಪು ಮಾಡಿ ಮತ್ತು ನೀವು ಸುಖಧಾಮವನ್ನು ನೆನಪು ಮಾಡಿ. ಬಸ್ ಯಹ 8 ಗಂಟಾ ಸರ್ವಿಸ್ ಕರೆಂಗೆ ತೋ ತುಮ್ ಪೂರಾ ವರ್ಷ ಪಾಯಂಗೆ. ಈ ರೀತಿ ಕೇವಲ ನೀವು 8 ಗಂಟೆ ಸೇವೆಯನ್ನು ಮಾಡಿದರೆ ಸಂಪೂರ್ಣ ಆಸ್ತಿಯನ್ನು ಪಡ್ಕೊಳ್ತೀರಿ. ಎಸೆ ಎಸೆ ಯಾದ್ ಕರ್ತೆ ಕರ್ತೆ ತುಮ್ಹಾರೆ ವಿಕರ್ಮ ವಿನಾಶ್ ಹೋಂಗೆ. ಬಾಬಾ ಹೇಳ್ತಾ ಇದ್ದರೆ ಈ ರೀತಿ ನೀವು ನೆನಪು ಮಾಡ್ತಾ ಮಾಡ್ತಾ ನಿಮ್ಮ ಪಾಪಕರ್ಮಗಳು ವಿಕರ್ಮಗಳು ವಿನಾಶ ಆಗ್ತವೆ. 8 ಗಂಟಾ ಇಸ್ ಸರ್ವಿಸ್ ಮೇ ದೋ ಬಾಕಿ 16 ಗಂಟಾ ತುಮ್ ಫ್ರೀ ಹೋ. ಬಾಬಾ ಹೇಳ್ತಿದ್ರೆ 8 ಗಂಟೆ ನೀವು ಈ ಸೇವೆಯಲ್ಲೇ ಕೊಡಿ, ಇನ್ನು ಉಳಿದದ್ದು 16 ಗಂಟೆ ನೀವು ಫ್ರೀ ಅಂತಾರೆ ಬಾಬಾ. ಜಿತ್ನಾ ಹೋ ಸಕೆ ತುಮ್ ಗಡಿ ಗಡಿ ಯಾದ್ ಕರೋ. ಬಾಬಾ ಹೇಳ್ತಿದ್ರೆ ಎಷ್ಟು ಸಾಧ್ಯವೋ ಅಷ್ಟು ನೀವು ಗಳಿಗೆಗಳಿಗೂ ನೆನಪು ಮಾಡಿ. ಯಾದ್ ತು ಕಹಾ ಬಿ ಬೈಟ್ ಕರ್ ಸಕ್ತೆ ಹೋ. ಬಾಬಾ ಹೇಳ್ತಿದ್ರೆ ತಂದೆಯ ನೆನಪನ್ನು ನೀವು ಎಲ್ಲೇ ಕೂತ್ಕೊಂಡು ಮಾಡ್ಬೋದಾಗಿದೆ. ಸಬ್ಸೆ ಅಚ್ಚಾ ಟೈಮ್ ತುಮ್ಕೋ ಸವೇರೆ ಮಿಲಾಗ. ಆದರೆ ಎಲ್ಲಕ್ಕಿಂತಲೂ ಒಳ್ಳೆಯ ಸಮಯ ನಿಮಗೆ ಬೆಳಿಗ್ಗೆ ಅಮೃತ ವೇಳೆಯಲ್ಲಿ ಸಿಗ್ತದೆ. ಸಿಂಧಿ ಮೇ ಕಹಾವತ್ ಬಿ ಹೇ ಸವೇರೆ ಸೋನಾ ಸವೇರೆ ಉಟ್ನಾ ವಹಿ ಮನುಷ್ಯ ಬಡಾ ಗುಣವಾನ್ ಹೇ. ಸಿಂಧಿಯಲ್ಲೂ ಒಂದು ಮಾತು ಹೇಳ್ತಾರೆ
ಬೆಳಿಗ್ಗೆ ಮಲಗಿ ಬೆಳಿಗ್ಗೆ ಏಳಿ, ಅರ್ಥಾತ್ ಬೆಳಿಗ್ಗೆ ಬೇಗ ಮಲಗಿ ಬೇಗ ಏಳಿ. ಯಾರು ಆ ರೀತಿ ಮಾಡ್ತಾರೋ ಆ ಮನುಷ್ಯರೇ ಬಹಳಷ್ಟು ಗುಣವಂತರಾಗಿದ್ದಾರೆ. ಯಹ ಗಾಯನ್ ಬಿ ಅಭಿಕಾ ಹೇ, ಈ ಗಾಯನವು ಈ ಸಮಯದ್ದಾಗಿದೆ. ಬಾಪ್ ಕಹತೆ ಹೇ ರಾತ್ ಕೋ ಜಲ್ದಿ ಸೋ ಜಾವೋ ಔರ್ ಫಿರ್ ಸವೇರೆ ಸವೇರೆ ಉಠೋ. ಬಾಬಾ ಹೇಳ್ತಾ ಇದ್ದಾರೆ, ಮಕ್ಕಳೇ ರಾತ್ರಿಯಲ್ಲಿ ಬೇಗ ಮಲಗಿಬಿಡಿ, ಮತ್ತೆ ಬೆಳಿಗ್ಗೆ ಬೆಳಿಗ್ಗೆ ಏಳಿ. ಅಜ್ಞಾನಿ ಲೋಗ್ 8 ಗಂಟೆ ನೀಂದ್ ಕರ್ತೆ ಹೇ, ತುಮ್ಹಾರಿ ನೀಂದ್ ಆದಿ ಹೋನಿ ಚಾಹೆ. ಬಾಬಾ ಹೇಳ್ತಾ ಇದ್ದಾರೆ, ಅಜ್ಞಾನಿಗಳು 8 ಗಂಟೆ ನಿದ್ರೆ ಮಾಡ್ತಾರೆ, ಆದರೆ ನಿಮ್ಮದು ಅದರ ಅರ್ಧ ಇರಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. 4-5 ಗಂಟೆ ನೀಂದ್ ಬಸ್. ಬಾಬಾ ಹೇಳ್ತಿದ್ರೆ 4-5 ತಾಸು ನಿದ್ದೆ ಮಾಡ್ರಿ ಸಾಕಂತಾರೆ ಬಾಬಾ. ತುಮ್ ಕರ್ಮಯೋಗಿ ಹೋನಾ, ಯಾಕೆಂದರೆ ನೀವು ಕರ್ಮಯೋಗಿಗಳಲ್ವಾ. ರಾತ್ ಕೋ 10 ಬಜೆ ಸೋ ಜಾವೋ 2 ಬಜೆ ಉಠೋ. ಬಾಬಾ ಹೇಳ್ತಿದ್ರೆ, ಮಕ್ಕಳ ರಾತ್ರಿ 10 ಗಂಟೆಗೆ ಮಲಗಿಬಿಡಿ, 2 ಗಂಟೆಗೆ ಏಳಿ. ಶಿವಬಾಬಾಕೋ ಯಾದ್ ಕರ್ನೆ ಸೆ ತುಮ್ಹಾರಿ ಕಮಾಯಿ ಬಹುತ್ ಹೇ. ಯಾಕಂದರೆ ಶಿವಬಾಬರವ್ರನ್ನ ನೆನಪು ಮಾಡೋದ್ರಿಂದ ನಿಮಗೆ ಸಂಪಾದನೆ ಬಹಳಷ್ಟಿದೆ. ತುಮಕೋ ಹೆಲ್ತ್ ವೆಲ್ತ್ ದೋನೋ ಹಿ ಮಿಲೇಗಿ. ನಿಮಗೆ ಆರೋಗ್ಯ, ಸಂಪತ್ತು, ಭಾಗ್ಯ ಎಲ್ಲವೂ ಸಿಗ್ತದೆ. ಅಚ್ಚ 2 ಬಜೆ ನಹಿ ತೋ 3 ಬಜೆ ಉಠೋ, 4 ಬಜೆ ಉಠೋ, ಫಸ್ಟ್ ಕ್ಲಾಸ್ ಸಮಯ ವಹ ಹೇ. ಬಾಬಾ ಹೇಳ್ತಾ ಇದ್ರೆ ಒಳ್ಳೆಯದು. 2 ಗಂಟೆಗೆ ಆಗೋದಿಲ್ಲ ಅಂದರೆ 3 ಗಂಟೆಗೆ ಹೇಳಿ, 3ಕ್ಕಾಗಲಿಲ್ಲ ಅಂದರೆ 4 ಗಂಟೆಗಾದರೂ ಹೇಳಿ. ಯಾಕೆಂದರೆ ಫಸ್ಟ್ ಕ್ಲಾಸ್ ಆದಂತಹ ಸಮಯ ಅದೇ ಆಗಿದೆ. ಶಾಂತಿ ರಾತಿ ಹೇ, ಸಬ್ ಅಶರೀರಿ ಬನ್ ಜಾತೆ ಹೇ. ಆ ಸಮಯದಲ್ಲಿ ಶಾಂತಿ ಇರ್ತದೆ, ಎಲ್ಲರೂ ಅಶರೀರಿಗಳಾಗ್ಬಿಡ್ತಾರೆ. ಉಸ್ ಸಮಯ ಸನ್ನಾಟ ಬಹುತ್ ಹೋತಾ ಹೇ. ಆ ಸಮಯದಲ್ಲಿ ಸಂಪೂರ್ಣ ಶಾಂತತೆ ಇರ್ತದೆ. ಅಮೃತ ವೇಳೆ ಕಿ ಯಾದ್ ಅಚ್ಚಾ ಅಸರ್ ಕರ್ತಿ ಹೇ. ಬಾಬಾ ಹೇಳ್ತಾ ಇದ್ದಾರೆ, ಅಮೃತ ವೇಳೆಯ ನೆನಪು ಬಹಳ ಒಳ್ಳೆಯ ಪ್ರಭಾವವನ್ನು ಬೀರ್ತದೆ. ಬಾಬಾ ಬಹುತ್ ಕರ್ಕೆ ರಾತ್ ಕೋ ಜಾಗ್ತೆ ರಾತೆ ಹೇ. ಬ್ರಹ್ಮ ತಂದೆಯು ಸಹ ಜಾಸ್ತಿ ಅಂದರೆ ರಾತ್ರಿಯೆಲ್ಲ ಇದ್ದಿರ್ತಾರೆ. ಸೂಕ್ಷ್ಮ ಸರ್ವಿಸ್ ಮೇ ತಕಾವಟ್ ನಹಿ ಹೋತಿ. ಯಾಕಂದರೆ ಸೂಕ್ಷ್ಮ ಸೇವೆಯಲ್ಲಿ ಸುಸ್ತು ಆಗೋದಿಲ್ಲ. ಕಮಾಯಿಸಿತು ಖುಷಿ ಹೋಗಿ, ಸಂಪಾದನೆಯಿಂದಂತೂ ಖುಷಿ ಆಗ್ತದೆ. ತುಮ್ ಬಚ್ಚೆ ಸವೇರೆ ಉಟ್ ಅಪ್ನಿ ಅವಿನಾಶಿ ಕಮಾಯಿ ಕರ್ತೆ ರಹೋ. ಆದರೆ ಬಾಬಾ ಹೇಳ್ತಾ ಇದ್ರೆ, ನೀವು ಮಕ್ಕಳು ಬೆಳಿಗ್ಗೆ ಎದ್ದು ನಿಮ್ಮ ಅವಿನಾಶಿ ಸಂಪಾದನೆಯನ್ನು ಮಾಡ್ಕೊಳ್ತಾ ಇರಿ. ಅಚ್ಚಾ ಮೀಠೆ ಮೀಠೆ ಸಿಕ್ಕಿಲ್ಲದೆ ಬಚ್ಚೋं ಪ್ರತಿ माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग और नमस्ते नमस्ते नमस्ते. धारणेಗೋಸ್ಕರ मुख्य सारा. फर्स्ट पॉइंट, 21 जन्म सदा सुखी बनने के लिए एक बाप पर पूरा पूरा बलिहार जाना है. 21 ಜನ್ಮಗಳಿಗೋಸ್ಕರ ಸದಾ ಸುಖಿಗಳಾಗಲು, 21 ಜನ್ಮ ಸದಾ ಸುಖಿಗಳಾಗಲು ಒಬ್ಬ ತಂದೆಗೆ ಸಂಪೂರ್ಣ ಬಲಿಹಾರಿಯಾಗಿ, ಒಬ್ಬ ತಂದೆಗೆ ಸಂಪೂರ್ಣ ಬಲಿಹಾರಿಯಾಗಿ ಶ್ರೀಮತ್ ಸೆ ಶ್ರೇಷ್ಠ ಬನ್ನ ಹೇ. ಶ್ರೀಮತದಂತೆ ಶ್ರೇಷ್ಠರಾಗಬೇಕು. ಮನ್ಮತ್ ವ ಪರಮತ್ ಕೋ ತ್ಯಾಗ ದೇನಾ ಹೇ. ಮನ್ಮತ ಅಥವಾ ಪರಮತವನ್ನು ತ್ಯಾಗ ಮಾಡಿ. ಕೊಯ್ ಅವಜ್ಞಾ ನಹಿ ಕರ್ನಿ ಹೇ. ಯಾವ ಆಜ್ಞೆಯನ್ನು ಉಲ್ಲಂಘನೆ ಮಾಡಬಾರದು. ಸೆಕೆಂಡ್ ಪಾಯಿಂಟ್, ಸವೇರೆ ಸವೇರೆ ಉಟ್ಕರ್ ಯಾದ್ ಮೇ ಬೈಟ್ ಕಮಾಯಿ ಕರ್ನಿ ಹೇ. ಬೆಳಿಗ್ಗೆ ಬೆಳಿಗ್ಗೆ ಎದ್ದು ನೆನಪಿನಲ್ಲಿ ಕುಳಿತು ಸಂಪಾದನೆ ಮಾಡಿಕೊಳ್ಳಿ. ಸೃಷ್ಟಿ ಕೋ ಸ್ವರ್ಗ ಬನಾನೆ ಕಿ ಸರ್ವಿಸ್ ಕಮ್ ಸೆ ಕಮ್ 8 ಗಂಟೆ ಜರೂರ್ ಕರ್ನಿ ಹೇ. ಸೃಷ್ಟಿಯನ್ನು ಸ್ವರ್ಗವನ್ನಾಗಿ ಮಾಡುವಂತಹ ಒಂದು ಸೇವೆಯನ್ನು ಕಡಿಮೆ ಅಂದರೆ 8 ಗಂಟೆ ಅವಶ್ಯವಾಗಿ ಮಾಡಬೇಕಾಗಿದೆ. वरदान, समय और संकल्प सहित अपने सर्व खजानों को विल करने वाले ಮೋಹ ಜೀತ್ ಭವ. ಸಮಯ ಮತ್ತು ಸಂಕಲ್ಪ ಸಹಿತವಾಗಿ ತಮ್ಮ ಸರ್ವ ಖಜಾನೆಗಳನ್ನು ಅರ್ಪಣೆ ಮಾಡುವಂತಹ ಮೋಹಜೀತಾಗಿ ಅಥವಾ ಕೊಡುವಂತಹ ಮೋಹಜೀತರಾಗಿ. जैसे बच्चों को सब कुछ विल किया जाता है, ऐसे आप लोग भी बाप को अपना वारिस बनाकर सब कुछ विल कर दो तो विल पावर आ जाएगी. ಹೇಗೆ ಮಕ್ಕಳಿಗೆ ಎಲ್ಲವನ್ನ ಅರ್ಪಣೆ ಮಾಡಲಾಗ್ತದಲ್ವ ಲೌಕಿಕದಲ್ಲಿನೂ, ಅದೇ ರೀತಿ ನೀವು ಸಹ ತಂದೆಗೆ ತಮ್ಮ ವಾರಿಸುದಾರನಾಗಿ ಮಾಡಿಕೊಂಡು ಎಲ್ಲವನ್ನ ತಂದೆಗೆ ಅರ್ಪಣೆ ಮಾಡಿ. ಆಗ ನಿಮಗೆ ಮನೋಬಲ
ಪ್ರಾಪ್ತಿಯಾಗ್ತದೆ. ಇಸ್ ವಿಲ್ ಪವರ್ ಸೆ ಮೋಹ ಸ್ವತಃ ನಷ್ಟ ಹೋ ಜಾಯೇಗಾ. ಈ ಒಂದು ಮನೋಬಲದಿಂದ, ಮನೋಶಕ್ತಿಯಿಂದ ಮೋಹ ಸ್ವತಃ ನಷ್ಟವಾಗುವುದು. ಜೈಸೆ ಸಾಕಾರ ಬಾಪ್ ನೆ ಪೂರಾ ಹಿ ಅಪ್ನೆ ಕೋ ವಿಲ್ ಕಿಯಾ, वैसे आप लोगों की जो स्मृति है, समय और संकल्पों का खजाना है, उसे विल करो. ಹೇಗೆ ಸಾಕಾರ ತಂದೆ ಸಂಪೂರ್ಣ ತಮ್ಮದೆಲ್ಲವನ್ನು ಸಮರ್ಪಣೆ ಮಾಡಿದ್ರು, ಅದೇ ರೀತಿ ನೀವು ಸಹ ಅಥವಾ ನಿಮ್ಮ ಏನು ಸ್ಮೃತಿ ಇದೆಯೋ ಸಮಯ ಮತ್ತು ಸಂಕಲ್ಪದ ಖಜಾನೆಯನ್ನು ಅದನ್ನು ನೀವೇನು ಮಾಡಿರಿ, ತಂದೆಗೆ ಅರ್ಪಣೆ ಮಾಡಿರಿ. ಅರ್ಥಾತ್ ಶ್ರೀಮತ್ ಪ್ರಮಾಣ ಸೇವಾओं में लगाओ तो ಮೋಹ ಜೀತ್ ಬಂಧನ್ ಮುಕ್ತ ಬನ್ ಜಾಯೇಂಗೆ. ಅಂದರೆ ಅರ್ಥ, ಶ್ರೀಮತದನುಸಾರವಾಗಿ ಅದನ್ನು ಸೇವೆಯಲ್ಲಿ ತೊಡಗಿಸ್ರಿ, ಆವಾಗ ಮೋಹಜಿತ ಮತ್ತು ಬಂಧನ್ ಮುಕ್ತರು ಆಗ್ತೀರಿ. ಸ್ಲೋಗನ್: एक दो का स्नेही बनने के लिए सरलता और सहनशीलता का गुण धारण करो. ಒಬ್ಬರಿಗೊಬ್ಬರಿಗೆ ಅರ್ಥಾತ್ ಪರಸ್ಪರರು ಸ್ನೇಹಿಗಳಾಗಲು ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು ಧಾರಣೆ ಮಾಡಿಕೊಳ್ಳಿ. ಸರಳತೆ ಮತ್ತು ಸಹನಶೀಲತೆಯ ಗುಣವನ್ನು धारणे ಮಾಡಿಕೊಳ್ಳಿ. ये अव्यक्त इशारे सदा हर्षित रहने के लिए अपनी नेचर को सरल बनाओ, सहनशील बनो. ಸದಾ ಹರ್ಷಿತರಾಗಿರಲು ತಮ್ಮ ಸ್ವಭಾವವನ್ನು ಸರಳ ಮಾಡಿಕೊಂಡು ಸಹನಶೀಲರು ಆಗಿ. बाप दादा का वरदान है, सदा खुश रहो, खुशी का खजाना बांटो, खुशी की लहर सर्व में फैलाओ. ಬಾಪ್ ದಾದರವರ ವರದಾನವಾಗಿದೆ, ಸದಾ ಖುಷಿಯಲ್ಲಿರಿ, ಖುಷಿಯ ಖಜಾನೆಯನ್ನು ಹಂಚಿ, ಖುಷಿಯ ಅಲೆಯನ್ನು ಎಲ್ಲ ಕಡೆ ಹರಡಿಸ್ತಾ ಇರಿ. ಆಪ್ಕೆ ಚೆಹರೆ ಪರ್ ಸದಾ ಖುಷಿ ಕಿ ಮುಸ್ಕುರಾಹಟ್ ಚಮಕ್ತಿ ರಹೆ. ನಿಮ್ಮ ಮುಖದಲ್ಲಿ ಸದಾ ಖುಷಿಯ ಮುಗುಳ್ನಗೆ ಹೊಳಿತಾ ಇರಲಿ. ಐಸೆ ಹರ್ಷಿತ್ ಮುಖ ರಹೋ, ಈ ರೀತಿ ಹರ್ಷಿತ ಮುಖಿಗಳಾಗಿರಿ. ಇಸ್ಕೆ ಲಿಯೆ ಬೋಲ್ ಮೇ ಮಧುರತಾ, ಸಂತುಷ್ಟತಾ, ಸರಳತಾ ಕಿ ನವೀನತಾ ಅವಶ್ಯಕ ಹೋ. ಇದಕ್ಕೋಸ್ಕರ ಮಾತಿನಲ್ಲಿ ಮಧುರತೆ, ಸಂತುಷ್ಟತೆ, ಸರಳತೆಯ ಒಂದು ನವೀನತೆಯ ಅವಶ್ಯಕತೆ ಇದೆ. ಬ್ರಾಹ್ಮಣ ಆತ್ಮಾಂಕೆ ಬೋಲ್ ಸಾಧಾರಣ ಬೋಲ್ ನ ಹೋ. ಬ್ರಾಹ್ಮಣ ಆತ್ಮಗಳ ಮಾತು ಸಾಧಾರಣ ಮಾತಿರಬಾರ್ದು. ಹರ್ ಕರ್ಮ ಮೇ ಐಸಿ ನವೀನತಾ ಹೋ ಜೋ ಹರ್ ಏಕ್ ಉಸ್ಸೆ ಪ್ರಾಪ್ತಿ ಕಾ ಅನುಭವ ಕರೆ. ಪ್ರತಿಯೊಂದು ಕರ್ಮದಿಂದ ಈ ರೀತಿ ನವೀನತೆಯ ಅನುಭವ ಆಗಬೇಕು. ಹರ್ ಏಕ್ ಉನ್ಸೆ ಪ್ರಾಪ್ತಿ ಕಾ ಅನುಭವ ಕರೆ. ಪ್ರತಿಯೊಬ್ಬರು ಅವರಿಂದ ಪ್ರಾಪ್ತಿಯ ಅನುಭವ ಮಾಡಿಕೊಳ್ಬೇಕು. ಆ ರೀತಿ ಕರ್ಮವನ್ನು ನವೀನತೆ ಮಾಡಿಕೊಳ್ಳಿ. ಅಚ್ಚಾ, ಓಂ ಶಾಂತಿ.